ಎಂದು ಶ್ಲೋಕಗಳಿಗೆ ಹೇಳುವಂತೆ ಸಕಲರಲ್ಲಿ ಶ್ರೇಷ್ಠರಾಗಿರುವಂತಹ ಗುರು ಹಿರಿಯರು ವಂದಿಸುತ್ತಾ ಗೋಕಾಕ್ ಶೈಕ್ಷಣಿಕ ವಲಯದ ಬಹಳ ವಿಶಿಷ್ಟವಾಗಿರುವಂಥ ಒಂದು ಕಾರ್ಯಕ್ರಮ ಮತ್ತು ವೈಶಿಷ್ಟ್ಯಪೂರ್ಣವಾಗಿರುವಂಥ ಒಂದು ಕಾರ್ಯಕ್ರಮ ಮಿಸ್ ಕಾಲ್ ಮಾಡಿ ಉತ್ತರ ಪಡೆಯಿರಿ ಅಂತ ನಾಡಿನ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನು ರೂಪಿಸುವ ಒಂದೇ ಒಂದು ಉದ್ದೇಶದಿಂದ ಹುಟ್ಟುಕೊಂಡಿರುವಂಥ ಒಂದು ಕಾರ್ಯಕ್ರಮ. ಬಹುತೇಕ ಗೋಕಾಕ್ ವಲಯದ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಈ ವೇದಿಕೆ ಮೂಲಕ ಬಹಳಷ್ಟು ಧನ್ಯವಾದಗಳನ್ನು ಹೇಳುತ್ತೇನೆ. ನಮ್ಮ ಯಾವುದೇ ಯೋಜನೆಗಳಿದ್ರೂ ಸಹಿತ ಮಕ್ಕಳ ಸ್ನೇಹಿಯಾಗಿರ್ತವೆ, ಮಕ್ಕಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಯೋಜನೆಗಳಿರ್ತವೆ. ಅಂಥ ಯೋಜನೆಗಳಲ್ಲಿ ಅಪರೂಪದ ಯೋಜನೆ ಒಂದೊಂದು ಸಲ ಬಹಳ ಕಣ್ತುಂಬ ಬಂದುಬಿಡ್ತದೆ. ಈ ಮಿಸ್ ಕಾಲ್ ಮಾಡಿ ಉತ್ತರ ಪಡೆಯುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಬೇರೆ ತಾಲೂಕಿನ ಬೇರೆ ಜಿಲ್ಲೆಯ ಮಕ್ಕಳು ಸಹಿತ ಇವತ್ತಿನವರೆಗೆ ಅಂದರೆ ಸುಮಾರು 7-8 ವರ್ಷಗಳ ಹಿಂದಿನ ಮಕ್ಕಳು ಸಹಿತ ನಮ್ಮ ಜೊತೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ಅವರ ಕರಿಯರ್ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇರ್ತಾರೆ. ಆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದೊಳಗಡೆ ಇಷ್ಟು ಖುಷಿ ಅನ್ನಿಸ್ತದ. ನಮ್ಮ ಮಗಳು, ಅಣ್ಣನ ಮಗಳು, ತಮ್ಮನ ಮಗಳು ಈ ರೀತಿಯಾಗಿ ಕರಿಯರನ್ನು ರೂಪಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಮಗು ಎಂದೋ SLC ಮುಗಿಸಿರ್ತಾರೆ. ಸರ್ ನಾನು PUC ಏನು ಮಾಡಬೇಕು, PUC ಮುಗಿದ ನಂತರ ಏನು ಮಾಡಬೇಕು, ಈ ರೀತಿಯಾಗಿ ಮೊನ್ನೆ ಒಂದು ಮಗು ಫೋನ್ ಮಾಡಿತ್ತು. ನೆಲಮಂಗಲದಿಂದ ಕೋಮಲ ಅನ್ನುವಂಥ ಮಗುವಿನ ಪ್ರಸ್ತಾಪವನ್ನು ನಾನು ಮಾಡಿದೆ. ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಸುಮಾರು 3-4 ಜನ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಲೆಕ್ಚರ್ಸು ಆ ಮಗುವಿಗೆ ಗೈಡ್ ಮಾಡಿದ್ದಾರೆ. ಅಂದರೆ ಆ ಮಗು ಕೇಳ್ತೀವಿ, ಸರ್ ನನಗೆ ನಿಮ್ಮ ಪರಿಚಯದವ್ರು ಯಾರಾದರೂ ಫಿಸಿಕ್ಸ್ ಸರ್ ಇದ್ರೆ ನನ್ನ ಜೊತೆ ಮಾತಾಡ್ತಾರೆ ಅಂತ ಇಟ್ಕೊಂಡು. ಅಂದರೆ ಅಪ್ ಟು ಎಂಡ್ ಇವತ್ತಿನವರೆಗೂ ಸಹಿತ ಆ ಮಕ್ಕಳು ತನ್ನ ಏನಾದರೂ ಸಮಸ್ಯೆಗಳ ಉದ್ಭವ ಆದಾಗ ನಮ್ಮ ಗೋಕಾಕ್ ವಲಯದ ಶಿಕ್ಷಕರನ್ನು, ವೈಯಕ್ತಿಕವಾಗಿ ನನ್ನನ್ನು, ಆಪತ್ ಬಾಂಧವ ಅಥವಾ ಒಬ್ಬ ನಮ್ಮ ಹಿತಚಿಂತಕತೆ ತಿಳ್ಕೊಂಡು ನಮ್ಮನ್ನು ಮಾತಾಡಿಸುವಂಥ ರೀತಿಗಳು ನೋಡಿದಾಗ ನಮಗೂ ಎಲ್ಲೋ ಒಂದು ಕಡೆ ಅನ್ನಿಸ್ತದೆ ಜನ್ಮ ಸಾರ್ಥಕ ಅಂತ ಅನಿಸ್ತದೆ. ಇದು ಒಂದು ಮಗುವಿನ ಕಥೆಯಲ್ಲ, ಬಹಳಷ್ಟು ಮಕ್ಕಳು, ಹಲವಾರು ಮಕ್ಕಳು ಈ ದಿಶೆಯೊಳಗಡೆ ನಮ್ಮನ್ನು ಮನಸ್ಸು ಗೆದ್ದು ಬಿಟ್ಟಿದ್ದಾರೆ. ಒಂದು ಕಡೆ ಮನಸ್ಸನ್ನು ಗೆಲ್ಲುವಂಥ ಸಂದರ್ಭದೊಳಗಡೆ ಹೃದಯಕ್ಕೆ ಲಗ್ಗೆ ಇಟ್ಟರು ಅಂತ ಇಟ್ಕೊಂಡು ಅನಿಸ್ಬಿಡ್ತದೆ. ಅವರಲ್ಲಿರುವಂಥ ಒಂದು ತುಡಿತ, ಬದುಕನ್ನು ಕಟ್ಕೊಳ್ಬೇಕು. ಆ ಬದುಕನ್ನು ಕಟ್ಕೊಳ್ಳುವಂಥ ಸಂದರ್ಭದಲ್ಲಿ ಮಾರ್ಗದರ್ಶಕರಿಲ್ಲಾರ್ದಂಥ ಒಂದು ದಾರಿ, ಆ ಮಾರ್ಗದರ್ಶನವನ್ನು ಪಡಿತಾ ತಾವೇ ಬೆಳಿಬೇಕಂತನ್ನುವಂಥ ಒಂದು ಉದ್ದೇಶ, ಇವನ್ನೆಲ್ಲವನ್ನು ಕೂಡಿಸಿಕೊಂಡು ಮಕ್ಕಳು ತಮ್ಮ ಭವಿಷ್ಯವನ್ನು ತಾವೇ ರೂಪಿಸ್ಕೊಳ್ತಾ ಇದ್ದಾರೆ. ಆ ದಿಶೆಯೊಳಗಡೆ ಮಿಸ್ ಕಾಲ್ ಮಾಡಿ ಉತ್ತರ ಪಡೆಯುವಂಥ ಕಾರ್ಯಕ್ರಮ ಕಳೆದ 7 ದಿನಗಳಿಂದ ಪ್ರಾರಂಭ ಆಗಿ ಇವತ್ತು ದಿವಸ ಔಪಚಾರಿಕವಾಗಿ ಮುಕ್ತಾಯ ಆಗ್ತಾ ಇದೆ. ಈ ಕಾರ್ಯಕ್ರಮ ಅಂದ ತಕ್ಷಣ ಒಂದೊಂದು ಸಲ ನನಗೆ ಏನಾಗ್ತದಪ್ಪ ಅಂದರೆ SSLC ಅಂದ್ಕೊಂಡ ಒಂದು ಕ್ಷಣ ರೋಮಾಂಚನ ಆಗ್ತದೆ. ಬರುವ ದಿನಗಳಲ್ಲಿ ನಮ್ಮ ಮಕ್ಕಳು SLC ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಅವರು ಯಾವ ರೀತಿಯಾಗಿ ಬರೀತಾರೆ, ಅವರ ಗೆಲುವು ಯಾವ ರೀತಿಯಾಗಿ ಆಗ್ತದೆ, ಅವರ ಗೆಲುವಿದ್ದು ನಮಗೇನಾದರೂ ಸಂಭ್ರಮ ತಂದು ಕೊಡ್ತದನೋ ಅಥವಾ ಏನಾದರೂ ಮುಖಭಂಗ ಮಾಡ್ತದನೋ ತನ್ನುವಂಥ ಒಂದು ಆತಂಕದೊಳಗಡೆ ನಾನು ಈ ವರ್ಷವನ್ನು ಅಂದರೆ ಫಲಿತಾಂಶ ಬಂದಾಗಿನಿಂದ ಹಿಡ್ಕೊಂಡು ಈ ವರ್ಷವನ್ನು ಕಳೆದಿದ್ದು. ಹಿಂದಿನ ವರ್ಷಗಳಿಗೆ ನಾವು ಹೋಲಿಕೆ ಮಾಡಿದಾಗ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ವಲಯದ ಎಲ್ಲ ಗುರುಗಳಿಗೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅದಕ್ಕೆ ಬೇರೆ ಯಾವುದೇ ರೀತಿಯಾಗಿರುವಂಥ ಮಾತುಗಳೇ ಇಲ್ಲ, ಕೆಲಸ ಭಾಳ ಆಗಿದೆ. ಯಾಕಂದರೆ ಈಗ ನಾವು ಯಾರಿಂದ ತಯಾರಿ ಮಾಡಕತ್ತೀವಪ್ಪ ಅಂತಂದ್ರೆ ಬಹುತೇಕ ಅವರು 1-2 ವರ್ಷಗಳ ಕಾಲ ಕರೋನಾದಲ್ಲಿ ಅಥವಾ ಕರೋನಾದಂಥ ಸಂದರ್ಭದೊಳಗಡೆ ಪೂರ್ಣ ಪ್ರಮಾಣದ ಜ್ಞಾನವನ್ನು ಪಡೀಲಾರ್ದೆ ನಮ್ಮನ್ನು ಅವರು ಸವಾಲಿಗೆ ಕೊಟ್ಟಾಕತ್ತಾರೆ. ಅವರು ನಮ್ಮನ್ನು ಪಣಕ್ಕಿಡಾಕತ್ತಾರೆ. ಆ ಪಣದೊಳಗಡೆ ಅವ್ರು ಗೆದ್ರೆ ನಾವು ಸುರಕ್ಷಿತವಾಗಿರ್ತೀವಿ ಅನ್ನುವಂಥ ಒಂದು ಆಸೆ. ಅಂತ ಮಕ್ಕಳಿಗಾಗಿ ಕೆಲಸ ನಡೀತಾ ಇದೆ ಸ್ನೇಹಿತರೆ. ತಾವೆಲ್ಲ ನಮ್ಮ ವಲಯದ ಸುಮಾರು 60 ಜನ ಶಿಕ್ಷಕ ಬಂಧುಗಳು ಅವಿರತವಾಗಿ ತಾವೆಲ್ಲ ಈ ಒಂದು ಮಹೋನ್ನತವಾಗಿರುವಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಭಾಳ ಖುಷಿ ಅನ್ನಿಸ್ತದೆ. ಮೊದಲ ಗಣಿತ ಅಂದ್ರೆ ಅನ್ಸ್ತಿರ್ತಾರೆ, ಅಂಥ ಸಂದರ್ಭದಲ್ಲಿ ನೇರ ಮಾತಾಡೋಕೆ ಹೋದ್ರಪ್ಪ ಅಂತಂದ್ರೆ ಆ ಸಮಸ್ಯೆಗಳು ಹಂಗೆ ಉಳಿದು ಬಿಡ್ತಾವೆ. ತಕ್ಕ ಆ ಪ್ರಶ್ನೆ ಏನಾದರೂ ಪರೀಕ್ಷೆ ಬಂದು ಬಿಡ್ತಪ್ಪ ಅಂತಂದ್ರೆ ಹುಡುಗ ಸೋಲ್ತಾನ ಇದು ಅಂತ ತಿಳ್ಕೊಂಡು ಅವ್ರ ಮಾತು ಸಮಾಧಾನದ ಮಾತುಗಳನ್ನ ಆಡಿದಾಗ ನನಗೂ ಖುಷಿ ಆಯಿತು ಸ್ನೇಹಿತರೆ.
ಯಾಕಂದ್ರೆ ನಾವೆಲ್ಲ ಈ ಕೆಲಸ ಮಾಡೋದು ಒಂದೇ ಒಂದು ಉದ್ದೇಶ, ಈ ಭಾಗದ ಮಕ್ಕಳು ಗೆಲ್ಲಬೇಕಂತ ಒಂದೇ ಒಂದು ಮಹದಾಶೆಯಿಂದ. ಎಲ್ಲ ಈ ಕೆಲಸ ಮಾಡೋದು ಒಂದೇ ಒಂದು ಉದ್ದೇಶ, ಈ ಭಾಗದ ಮಕ್ಕಳು ಗೆಲ್ಲಬೇಕಂತ ಒಂದೇ ಒಂದು ಮಹದಾಶೆಯಿಂದ. ಬಹುತೇಕ ನಮ್ಮ ಮಕ್ಕಳು ಗೆಲ್ತಾರೆ.